ಮಂಜು ಮುಖವಾಡ ಕಳಚಿದ್ದ ರಜತ್. ಸ್ವಾಭಿಮಾನ ಬಿಟ್ಟು ಗೌತಮಿ ಹಿಂದೆ ಹೋದ ಉಗ್ರ ಮಂಜು. ಚೈತ್ರ ಉಲ್ಟಾ ಪಲ್ಟಾ ರಜತ್ ಮಾಸ್ಟರ್ ಪ್ಲಾನ್. ಹೌದು, ನಿನ್ ಪ್ರಾಣ ಪಕ್ಷಿ ಹಾರು ಹೋಗ್ತಿತ್ತು ಎಂದು ಮಂಜುಗೆ ರಜತ್ ಹೇಳಿದನ್ನೇ ಇಟ್ಕೊಂಡು ದೊಡ್ಡ ರಂಪಾಟವನ್ನ ಮಾಡಿದ್ದಾರೆ. ಉಗ್ರ ಮಂಜು ಮತ್ತು ಗೌತಮಿ ಮೊದಲು ಇದಕ್ಕಿಂತ ಹೆಚ್ಚು ಖಾರವಾಗಿ ಮಾತಾಡ್ತಾ ಇದ್ರು. ಈ ವಿಷಯವನ್ನ ರಜತ್ ನೆನಪಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಮಂಜುಗೆ ರಜತ್ ಕಠಿಣ ಪೈಪೋಟಿಯನ್ನ ನೀಡುತ್ತಿದ್ದಾರೆ. ಉಗ್ರ ಮಂಜು ಅವ್ರನ್ನ ನಾವು ನೋಡ್ಕೊಂಡ್ ಬರ್ಬೋದು. ಮೊದಲ ದಿನದಿಂದಲೂ ಕೂಡ ಬಹುತೇಕರನ್ನ ಕಂಟ್ರೋಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಬಂದಿರುವ ರಜತ್ ಕಂಟ್ರೋಲ್ ಮಾಡಲು ಮಂಜುಗೆ ಸಾಧ್ಯವಾಗ್ತಾ ಇಲ್ಲ. ಸಾಕಷ್ಟು ಸಂದರ್ಭದಲ್ಲಿ ಮಂಜು ತಪ್ಪು ಮಾಡಿದ್ರೆ ರಜತ್ ಅದನ್ನ ಒಪ್ಕೊಳ್ಳಲ್ಲ. ರಜತ್ ಅವರು ನೇರವಾಗಿ ಮಾತಾಡ್ತಾರೆ. ಆದ್ರೆ ಮಂಜುಗೆ ಆ ಚಾಲಾಕಿತನ ಇಲ್ಲ ಎಂದು ಅಭಿಮಾನಿಗಳು ಹೇಳ್ತಿದ್ದಾರೆ. ಪ್ರಾಣ ಪಕ್ಷಿ ಆರ್ ಹೋಗುತ್ತೆ ಎಂಬಂತಹ ಮಾತು ಆಡಿದಾಗ ಸ್ಪರ್ಧಿಗಳ ಕುಟುಂಬದವರಿಗೆ ನೋವಾಗುತ್ತದೆ ಎಂಬ ಸೆಂಟಿಮೆಂಟ್ ಮೂಲಕ ರಜತ್ ಅವರನ್ನ ಕೆಟ್ಟದಾಗಿ ಬಿಂಬಿಸಲು ಉಗ್ರ ಮಂಜು, ಗೌತಮಿ ಮುಂತಾದವರು ಪ್ರಯತ್ನ ಪಡ್ತಾರೆ. ಆದ್ರೆ ಆ ಮಾತನ್ನ ರಜತ್ ಅವರು ಒಪ್ಕೊಳ್ಳೋದಿಲ್ಲ. ಮರುದಿನ ಅಂದ್ರೆ ನಿನ್ನೆ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲುವ ಸಾಮರ್ಥ್ಯ ಇರುವ ವ್ಯಕ್ತಿ ಎಂಬುದು ಬಹುತೇಕರ ನಂಬಿಕೆ ಆಗುತ್ತೆ. ಆ ಕಾರಣದಿಂದಲೇ ಅವರು 80 ದಿನಗಳ ತನಕ ಚೆನ್ನಾಗಿ ಆಟ ಆಡಿಕೊಂಡು ಬಂದಿದ್ದಾರೆ. ಇನ್ನು ಉಳಿದಿರುವುದು ಕೆಲವು ದಿನಗಳು ಮಾತ್ರ. ತಮ್ಮನ್ನ ತಾವು ಸ್ಪರ್ಧಿಗಳು ಸಮರ್ಥನೆಯನ್ನ ಮಾಡ್ಕೋಬೇಕು. ಇಲ್ಲಾಂದ್ರೆ ಮನೆಯಿಂದ ಇರಲು ಸಾಧ್ಯವಾಗುವುದಿಲ್ಲ. ಎಲ್ಲಾ ಸಂದರ್ಭದಲ್ಲೂ ಪೈಪೋಟಿ ಹೆಚ್ಚಾಗುತ್ತದೆ. ಅವರು ವೈಯಕ್ತಿಕ ಆಟದ ಮೇಲೆ ಕಾನ್ಸಂಟ್ರೇಟ್ ಮಾಡಲೇಬೇಕಾಗುತ್ತದೆ. ಆದ್ರೆ ಗೌತಮಿ ಜೊತೆಗೆ ಹೆಚ್ಚು ಕಾಲ ಕಳೆಯುವುದರಿಂದ ಮಂಜು ಶಕ್ತಿ ಮತ್ತು ಸಾಮರ್ಥ್ಯ ಅಲ್ಲೇ ವ್ಯರ್ಥವಾಗುತ್ತದೆ ಅನ್ನೋದು ಕೆಲವರ ಅಭಿಪ್ರಾಯವಾಗಿದೆ. ಅದನ್ನ ರಜತ್ ಅವರು ನೇರವಾಗಿ ಮಂಜುಗೆ ಹೇಳಲು ಪ್ರಯತ್ನ ಪಟ್ಟಾಗ ಮಂಜು ಕಂಡ್ರೆ ರಜತ್ಗೆ ಆಗೋದಿಲ್ಲ ಎಂದು ಬಿಂಬಿಸಲಾಗುತ್ತೆ. ಸ್ವಾಭಿಮಾನವನ್ನ ಬದುಕಿತ್ತು ಗೌತಮಿಯ ಹಿಂದೆ ಹೋಗ್ತಾ ಇದ್ದಾರೆ. ಇದು ಅವರ ಆಟದ ಮೇಲೆ ಖಂಡಿತ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ನೇರವಾಗಿ ಹೇಳ್ತಾರೆ. ಗೌತಮಿ ಈಗ ಮಂಜು ಸ್ನೇಹಕ್ಕೆ ಸ್ವಲ್ಪನೂ ಬೆಲೆಯನ್ನ ಕೊಡ್ತಾ ಇಲ್ಲ. ಹಾಗಾಗಿ ಅವರು ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ. ನನ್ನ ಜೊತೆ ಮಾತಾಡ್ಬೇಡಿ, ನಿಮ್ ಜೊತೆ ಇರಕ್ ನನಗೆ ಇಷ್ಟ ಇಲ್ಲ, ನಿಮ್ ಪಕ್ಕ ಕೂರಕ್ ನನಗೆ ಇಷ್ಟ ಇಲ್ಲ, ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡಿ, ನಿಮ್ಮ ಪಕ್ಕ ಕೂರುವುದೇ ನನಗೆ ಒಂದು ದೊಡ್ಡ ಸಮಸ್ಯೆ ಆಗೋಗಿದೆ ಎಂದು ಗೌತಮಿ ಅವರು ಮಂಜುಗೆ ನೇರವಾಗಿ ಹೇಳಿದ್ದಾರೆ. ಈ ರೀತಿ ಮುಖಕ್ಕೆ ಹೊಡೆದಂತೆ ಹೇಳಿದ್ರೂ ಕೂಡ ಮಂಜು ಅರ್ಥ ಮಾಡ್ಕೊಳ್ತಾ ಇಲ್ಲ. ಗೌತಮಿ ಹಿಂದೆಯೇ ಹೋಗ್ತಾ ಇದ್ದಾರೆ. ಇತ್ತೀಚೆಗೆ ಪ್ರಸಾರವಾಗ್ತಿರುವಂತಹ ಎಲ್ಲಾ ಸಂಚಿಕೆಯಲ್ಲೂ ಕೂಡ ನಾವು ಗಮನಿಸ್ತಾ ಬರಬಹುದು. ಗೌತಮಿ ಮಂಜುಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ದಯವಿಟ್ಟು ನನ್ನಿಂದ ದೂರ ಇರಿ ಅಂತ. ಬಟ್ ಗೌತಮಿ ಅವರು ದಿನ ಕಳೆದಂತೆ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಎಂದು ಯಾರಿಗೂ ಕೂಡ ಅರ್ಥವಾಗ್ತಾ ಇಲ್ಲ. ಪಾಸಿಟಿವಿಟಿ ಹೆಸರಲ್ಲಿ ಗೌತಮಿ ಅವರು ನಾಟಕ ಆಡ್ತಿದ್ದಾರೆ ಅನ್ನೋದು ಕೂಡ ಕೆಲವರ ಅಭಿಪ್ರಾಯವಾಗಿದೆ. ಮಂಜು ಅವರಿಗೆ ನೇರವಾಗಿ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಮಂಜು ಬದಲಾಗಿಲ್ಲ. ಪದೇ ಬಂದು ಗೌತಮಿಯನ್ನ ಮಾತನಾಡಿಸಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಗೌತಮಿ ಅವರು ಸಿಕ್ಕಾಪಟ್ಟೆ ಖಾರವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ಇವತ್ತಿನ ಟಾಸ್ಕ್ ಗಳನ್ನ ನೋಡ್ತಾ ಹೋದ್ರೆ ಬಿಗ್ ಬಾಸ್ ತಂಡದವರು ಸಾಕಷ್ಟು ಶ್ರಮಪಟ್ಟು ಗೇಮ್ ಅನ್ನ ಸಮಯ ಕೊಟ್ಟು ರಚನೆಯನ್ನ ಮಾಡಿರ್ತಾರೆ. ಒಂದಷ್ಟು ಸಮಯವನ್ನ ತೆಗೆದುಕೊಂಡಿರ್ತಾರೆ. ಇದಕ್ಕೆ ಯಾವ ಸ್ಪರ್ಧಿಗಳು ಕೂಡ ಗೌರವ ಕೊಡದೇ ಇದ್ದಾಗ ಬಿಗ್ ಬಾಸ್ ಕೋಪಗೊಳ್ತಾರೆ. ಈಗಲೂ ಹಾಗೇನೆ ಆಗಿದೆ. ದೊಡ್ಡ ಮನೆಯಲ್ಲಿ ಆಡುವಾಗ ನಡೆದಂತಹ ಈ ಕಿತ್ತಾಟದಿಂದ ಟಾಸ್ಕ್ ರದ್ದಾಗಿ ಹೋಗಿದೆ. ಪ್ರತಿ ಸಲವೂ ಕೂಡ ಈ ಸೀಸನ್ ನಲ್ಲಿ ಯಾಕೆ ಹೀಗಾಗುತ್ತೆ ಅನ್ನೋದು ಕೂಡ ಕೆಲವರ ವಾದವಾಗಿದೆ. ನಾಮಿನೇಟ್ ಮಾಡೋ ಅಧಿಕಾರವನ್ನ ಬಿಗ್ ಬಾಸ್ ತೆಗೆದುಕೊಂಡ್ರೆ ಅನ್ನೋ ಪ್ರಶ್ನೆ ಕೂಡ ಮೂಡಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಈ ಸಂಚಿನ್ ನ್ಯೂಸ್.